ಎಂಟೆಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10.075 mm. ನೀವು 6 ಎಳೆ ಕೂಡ ತೊಗೋಬೋದು. ಸ್ಟಾರ್ಟಿಂಗಲ್ಲೇ ನಾನು ನೋಡಿ, ಇದು ಸ್ಯಾರಿ ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ಇಲ್ಲಿಂದ ನಾನು ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಿಕೊಂಡು 1 2 3 4 4 ಚೈನ್ ತೊಗೋಬೇಕು. ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತು 1 2 3 4 4 ಚೈನ್ ತೊಗೋಬೇಕು. ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತು 1 2 3 4 4 ಚೈನು, ಒಂದು ಸಿಂಗಲ್ ಕ್ರೋಶೆ. ಇದೇ ರೀತಿ ಫಸ್ಟ್ ಲೈನ್ ಬೇಸ್ನ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ಕೊಳ್ಳಿ. ಇದು ಸ್ಟಾರ್ಟಿಂಗ್, ಇಲ್ಲಿಂದನೇ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಫುಲ್ ಲೈನ್ ಫಸ್ಟ್ ಬೇಸ್ ಕಂಪ್ಲೀಟ್ ಆಗಿದೆ. 4 ಚೈನು, ಒಂದು ಸಿಂಗಲ್ ನಾಟ್ ಹಾಕಿದ್ದೀನಿ. ಲಾಸ್ಟಲ್ಲಿ ಒಂದು ಸಿಂಗಲ್ ನಾಟ್ ಹಾಕಿ, ಲಾಸ್ಟಲ್ಲಿ ಒಂದು ಸಿಂಗಲ್ ನಾಟ್ ಹಾಕಿದ ಮೇಲೆ 1 2 3 4 5 5 ಚೈನ್ ತೊಗೊಂಡಿದ್ದೀನಿ. 5 ಚೈನ್ ತೊಗೊಂಡು ಡಿಸೈನ್ನ ಟರ್ನ್ ಮಾಡ್ಕೊಳ್ಳಿ. ಇದು ಉಲ್ಟಾ, ಈ ರೀತಿ ಬಟ್ಟೆನ ಉಲ್ಟಾ ಮಾಡಿಕೊಂಡು ನೀಡಾದಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ಫಸ್ಟ್ 4 ಚೈನ್ ಇದೆಯಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೊಳ್ಳಿ. ಇವಾಗ 1 2 2 ಚೈನ್ ತೊಗೋಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ಸೇಮ್ 4 ಚೈನ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಫಸ್ಟ್ 2 ಒಂದು ಮಾಡಿ, ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೊಳ್ಳಿ. ಕಂಬ ಆಯಿತು. ಮತ್ತು 1 2 2 ಚೈನ್ ತೊಗೋಬೇಕು. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು 4 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಫಸ್ಟ್ 2 ಒಂದು ಮಾಡಿ, ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೊಳ್ಳಿ. ಈ ರೀತಿ ಫಸ್ಟು ನಾವು ಚೈನ್ ಹಾಕಿದ್ವಲ್ಲ 5 ಚೈನು, ಅದನ್ನು ಸೇರಿಸಿ 1 2 3 4 4 ಈ ರೀತಿ ಬರಬೇಕು. 3 ಕಂಬ ತೊಗೊಂಡಿದ್ದೀನಿ. ಫಸ್ಟು ಸ್ಟಾರ್ಟಿಂಗಲ್ಲಿ ಚೈನ್ ತೊಗೊಂಡಿದ್ವಲ್ಲ ಅದನ್ನು ಕೌಂಟ್ ಮಾಡಿದರೆ 4 ಕಂಬ ಥರ ಆಗುತ್ತೆ. ಇವಾಗ ನೆಕ್ಸ್ಟು 3 ಕಂಬ ಆದಮೇಲೆ 1 2 2 ಚೈನ್ ತೊಗೋಬೇಕು. ನೆಕ್ಸ್ಟ್ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ 4 ಚೈನಿಗೆ ಕಂಬ ತಗೋತಾ ಇದ್ದೀನಿ. ಮತ್ತು 1 2 2 ಚೈನು, ಸೇಮ್ ಚೈನಿಗೆ ಕಂಬ 2 1 2 2 ಚೈನ್ ತೊಗೋಬೇಕು, ಒಂದು ಕಂಬ. ಮೂರು ಕಂಬ ಆಗಿದೆ. 1 2 ಮತ್ತು ಸೇಮ್ ಚೈನಿಗೆ ಒಂದು ಕಂಬ. ಟೋಟಲ್ 4 ಚೈನ್ ಇದ್ದಲ್ಲಿ ಈ ರೀತಿ 4 ಕಂಬ ಬರಬೇಕು. ನೋಡಿ 4 ಕಂಬ ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ 2 ಚೈನ್ ತೊಗೊಂಡು ನೆಕ್ಸ್ಟ್ ಚೈನಿಗೆ 4 ಕಂಬ. 2 ಚೈನು, ಒಂದು ಕಂಬ ತಗೊಳ್ಳಿ. ಒಂದು ಕಂಬ ಆಯಿತು. ಮತ್ತು 2 ಚೈನು, ಸೇಮ್ ಚೈನಿಗೆ ಕಂಬ. ಎರಡು ಚೈನು ಮತ್ತು ಒಂದು ಕಂಬ. ಇವಾಗ 1 2 2 ಚೈನ್ ತೊಗೊಂಡು ಇನ್ನೂ ಒಂದು ಕಂಬ. ಟೋಟಲ್ 4 ಕಂಬ ಬರಬೇಕು. ಈ ರೀತಿ 4 ಕಂಬ ಇದೆಯಲ್ಲ, 1 2 3 4 ಈ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. 2 ಚೈನು, ಒಂದು ಕಂಬ. ಫುಲ್ ಲೈನ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. 4 ಚೈನ್ ಇದ್ದಲ್ಲಿ ಈ ರೀತಿ 4 ಕಂಬ ಬರುತ್ತೆ. ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. ಈ ರೀತಿ ಬಂದಿದೆ. 4 ಚೈನ್ ಇದ್ದಲ್ಲಿ 4 ಕಂಬ ಬರುತ್ತೆ. 2 ಚೈನು, ಒಂದು ಕಂಬ. ಇದೇ ರೀತಿ ಫುಲ್ ಲೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಎಂಡಲ್ಲಿ ಒಂದು ಕಂಬ ತೊಗೊಂಡಿದ್ದೀನಿ. ಕಂಬ ಆದಮೇಲೆ 1 2 2 ಚೈನ್ ತೊಗೊಂಡು ಥ್ರೆಡ್ನ ಕಟ್ ಮಾಡ್ಕೊತಾ ಇದ್ದೀನಿ.
ಇವಾಗ ಡಿಸೈನ್ನ ಈ ರೀತಿ ಸೀದಾ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೈನ್ಗೆ ನಾನು ಪಿಂಕ್ ಕಲರ್ ಥ್ರೆಡ್ನ ನೋಡಿ ಇಲ್ಲಿ ಕಂಬ ತೊಗೊಂಡ್ವಲ್ಲ ಲಾಸ್ಟು, ಆ ಕಂಬದ ಮೇಲ್ಗಡೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಗಂಟು ಹಾಕೋತಾ ಇದ್ದೀನಿ. ಈ ರೀತಿ ಎರಡು ಸರಿ ಗಂಟು ಹಾಕ್ಕೊಳ್ಳಿ. ಈ ರೀತಿ ಗಂಟು ಆದಮೇಲೆ ನೆಕ್ಸ್ಟು ಫಸ್ಟ್ ಕಂಬ ಇದೆಯಲ್ಲ ಅದ್ರ ಮೇಲ್ಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ ತೊಗೊಳ್ಳಿ. ಈ ರೀತಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. ಇವಾಗ ನೆಕ್ಸ್ಟು 1 2 ಎರಡು ಚೈನ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಳ್ಳಿ. ಇವಾಗ ಫಸ್ಟ್ 2 ಚೈನ್ ಬರುತ್ತಲ್ಲ, ಕಂಬ ಆದಮೇಲೆ 2 ಚೈನು, ಆ 2 ಚೈನಿಗೆ ಕಂಬ ತೊಗೋಬೇಕು. ಈ ರೀತಿ ಥ್ರೆಡ್ನ ತೊಗೊಂಡ್ರೆ ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೊಳ್ಳಿ. ಒಂದು ಕಂಬ ಆಯಿತು. ಎರಡು, 3, 4. ಫಸ್ಟ್ 2 ಚೈನ್ ಹಾಕ್ಕೊಂಡಿದ್ವಿ, ಆಮೇಲೆ 4 ಕಂಬ ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟು ಇಲ್ಲಿ ಕಂಬ ಇದೆಯಲ್ಲ, ಈ ಕಂಬದ ಮಧ್ಯ ಮೇಲ್ಗಡೆ ಈ ರೀತಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ ತೊಗೊಳ್ಳಿ. ಒಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ ನೆಕ್ಸ್ಟ್ 2 ಚೈನ್ ಇದ್ದಲ್ಲಿ ಫಸ್ಟು 1 2 2 ಚೈನ್ ತೊಗೋಬೇಕು. 2 ಚೈನ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಈ 2 ಕಂಬದ ಮಧ್ಯ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೊಳ್ಳಿ. ಒಂದು ಕಂಬ ಆಯಿತು. ನೆಕ್ಸ್ಟು 2 3 4 2 ಚೈನ್ ತೊಗೊಂಡು 4 ಕಂಬ ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶೆ ತೊಗೋಬೇಕು. ಇಲ್ಲಿ ಕಂಬ ಇದೆಯಲ್ಲ, ಕಂಬದ ಮೇಲ್ಗಡೆ ನಾವು ಇಲ್ಲಿ ಚೈನ್ ಥರ ಇರುತ್ತೆ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಒಂದು ಸಿಂಗಲ್ ಕ್ರೋಶೆ ತೊಗೊಂಡು 1 2 2 ಚೈನ್ ತೊಗೋಬೇಕು. ನೆಕ್ಸ್ಟ್ ಈ ರೀತಿ ಚೈನ್ ಬರುತ್ತಲ್ಲ, 2 ಚೈನು 2 ಕಂಬದ ಮಧ್ಯ ಅಲ್ಲಿಗೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಕಂಬ ತೊಗೊಳ್ಳಿ. ಫಸ್ಟ್ 2 ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೊಳ್ಳಿ. 1 2 3 4 ಈ ರೀತಿ 4 ಕಂಬ ಬರುತ್ತೆ. ಫಸ್ಟ್ 2 ಚೈನ್ ತೊಗೊಂಡ್ವಿ, ಆಮೇಲೆ 4 ಕಂಬ. ನೆಕ್ಸ್ಟ್ ಒಂದು ಸಿಂಗಲ್ ನಾಟ್ ತೊಗೋಬೇಕು. ಈ ಕಂಬದ ಮೇಲ್ಗಡೆ ಚೈನ್ ಥರ ಗ್ಯಾಪ್ ಇರುತ್ತೆ, ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇದೇ ಥರ 6 ಪೆಟಲ್ ಬರೋ ಥರ ಮಾಡ್ಕೊಳ್ಳಿ. 6 ಪೆಟಲ್ ಆಗಿದೆ ನೋಡಿ. 1 2 3 4 5 6. ಇವಾಗ ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಕಂಬಕ್ಕೆ ನಾನು ಒಂದು ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ಈ ರೀತಿ ಒಂದು ಸಿಂಗಲ್ ಕ್ರೋಶೆ ತೊಗೊಳ್ಳಿ. ಸಿಂಗಲ್ ಕ್ರೋಶೆ ತೊಗೊಂಡು ಥ್ರೆಡ್ನ ಈ ರೀತಿ ಎಳ್ಕೊಂಡು ನೆಕ್ಸ್ಟ್ ನಾವು ಇಲ್ಲಿ ಸ್ಟಾರ್ಟಿಂಗಲ್ಲಿ ಪಿಂಕ್ ಥ್ರೆಡ್ನ ಆ್ಯಡ್ ಮಾಡ್ಕೊಂಡ್ವಲ್ಲ, ಇಲ್ಲಿಗೆ ನಾವು ಈ ರೀತಿ ಕಂಬಕ್ಕೆ ನಾವು ನೀಡಲ್ನ ಹಾಕಿ ಈ ಥ್ರೆಡ್ನ ಎಳ್ಕೋಬೇಕು. ನೀಡಲಿಂದ ಈ ಥ್ರೆಡ್ನ ಎಳ್ಕೊಂಡು ಒಂದು ಚೈನ್, ಈ ರೀತಿ ಚೈನ್ ಮಾಡ್ಕೊಳ್ಳಿ. ಈ ರೀತಿ ಫ್ಲವರ್ ಬರುತ್ತೆ. ಈ ರೀತಿ ಪೆಟಲ್ ರೆಡಿ ಆಗುತ್ತೆ. ಲಾಸ್ಟ್ ನಾವು ಒಂದು ಸಿಂಗಲ್ ನಾಟ್ ಹಾಕಿದ್ವಲ್ಲ, ಈ ಕಂಬಕ್ಕೆ ಸಿಂಗಲ್ ನಾಟ್ ಹಾಕಿದ ಮೇಲೆ ಇಲ್ಲಿಂದ ನಾವು ಥ್ರೆಡ್ನ ಇಲ್ಲಿ ಸ್ಟಾರ್ಟಿಂಗ್ ಒಂದು ಫಸ್ಟ್ ಕಂಬ ಇದೆಯಲ್ಲ, ಕಂಬದ ಮೇಲ್ಗಡೆ ಈ ರೀತಿ ನೀಡಲ್ನ ಹಾಕಿ ತೊಗೊಂಡಿರೋದು. ನೆಕ್ಸ್ಟ್
ಅರ್ಥ ಆಗಿಲ್ಲ ಅಂದರೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ, ನೆಕ್ಸ್ಟ್ ಫ್ಲವರಲ್ಲಿ ತೋರಿಸ್ತೀನಿ. ಇವಾಗ ಈ ರೀತಿ ಲಾಕ್ ಮಾಡ್ಕೊಂಡ್ಮೇಲೆ 1 1 2 ಎರಡು ಚೈನ್ ತೊಗೋಬೇಕು. 2 ಚೈನ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಫ್ಲವರ್ ಆದಮೇಲೆ ನೆಕ್ಸ್ಟ್ 2 ಚೈನ್ ಬರುತ್ತಲ್ಲ ಅಲ್ಲಿಗೆ ಕಂಬ ತಗೊಳ್ಳಿ. 1 2 3 4 4 ಕಂಬ ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟು ಈ ಕಂಬಕ್ಕೆ ಒಂದು ಮೇಲ್ಗಡೆ ಚೈನ್ ಥರ ಇರುತ್ತೆ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟು 1 2 ಪ್ರತಿ ಸಾರಿನೂ ನಾವು ಪೆಟಲ್ನ ಹಾಕೋಕ್ಕೂ ಮುಂಚೆ 2 ಚೈನ್ ತೊಗೊಂಡು ಕಂಬ ತೊಗೋಬೇಕು. ಇವಾಗ ನೆಕ್ಸ್ಟ್ 2 ಚೈನಿಗೆ ಕಂಬ ತೊಗೋತಾ ಇದ್ದೀನಿ. 1 2 3 4 4 ಕಂಬ. ನೆಕ್ಸ್ಟು ಒಂದು ಸಿಂಗಲ್ ನಾಟ್ ತೊಗೋತಾ ಇದ್ದೀನಿ. ಕಂಬದ ಮೇಲ್ಗಡೆ ಒಂದು ಸಿಂಗಲ್ ನಾಟ್. ನೆಕ್ಸ್ಟ್ 1 2 2 ಚೈನ್ ತೊಗೊಳ್ಳಿ. 2 ಚೈನ್ ತೊಗೊಂಡು ನೆಕ್ಸ್ಟ್ 2 ಚೈನಿಗೆ ಕಂಬ ತೊಗೋಬೇಕು. 1 2 2 ಕಂಬ ತೊಗೊಂಡಿದ್ದೀನಿ. 2 ಕಂಬ ಆದಮೇಲೆ ಥ್ರೆಡ್ನ ತೆಗೆದು ಒಂದು ಗೋಲ್ಡ್ ಬೀಡ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಬೀಡ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಮತ್ತೆ 2 ಕಂಬ ಸೇಮ್ ಚೈನ್ಗೆ. ಫ್ಲವರ್ ಪೆಟಲ್ ಆದಮೇಲೆ 1 2 3 ಮೂರನೇ ಪೆಟಲ್ಗೆ ನಾನು ಈ ರೀತಿ ಬೀಡ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಈ ರೀತಿ 2 ಪೆಟಲ್ನ ತೊಗೊಂಡು ನೆಕ್ಸ್ಟ್ ಫ್ಲವರಿಗೆ 6 ಪೆಟಲ್ನ ತೊಗೋಬೇಕು. ನೆಕ್ಸ್ಟ್ ನಾನು ಒಂದು ಸಿಂಗಲ್ ನಾಟ್ನ ತೊಗೋತಾ ಇದ್ದೀನಿ ಕಂಬದ ಮೇಲ್ಗಡೆ. 1 2 2 ಚೈನ್ ತೊಗೊಳ್ಳಿ. 2 ಚೈನ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಕಂಬ ತೊಗೋಬೇಕು. ನೆಕ್ಸ್ಟ್ 2 ಚೈನ್ ಇದ್ದಲ್ಲಿ 4 ಕಂಬ. 1 2 3 4. ಇದೇ ರೀತಿ ನಾವು ಇನ್ನೂ 7 ಪೆಟಲ್ನ ತೊಗೋಬೇಕು. ಟೋಟಲ್ ಅಂದರೆ 11 ಪೆಟಲ್ ಬರಬೇಕು. ನೋಡಿ ಇಷ್ಟು ಪೆಟಲ್ನ ಹಾಕಿದ್ದೀನಿ. ಫಸ್ಟ್ ಪೆಟಲ್ ಆದಮೇಲೆ 1 2 3 ಮೂರನೇ ಪೆಟಲ್ಗೆ ನಾವು ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. 4 5 6 7 8 9 10 11 11 ಟೋಟಲ್ 11 ಪೆಟಲ್ ಬರುತ್ತೆ. ಈ ಪೆಟಲ್ ಆದಮೇಲೆ ಕಂಪ್ಲೀಟ್ ಆದಮೇಲೆ ಇಲ್ಲಿಂದ ಕೌಂಟ್ ಮಾಡಿದರೆ 11 ಪೆಟಲ್ ಬರಬೇಕು. 1 2 3 4 5 6 7 8 9 10 11 ಈ ರೀತಿ 11 ಪೆಟಲ್ ಬಂದ ಮೇಲೆ ನೆಕ್ಸ್ಟ್ ನಾನು ಈ ಕಂಬಕ್ಕೆ ಒಂದು ಸಿಂಗಲ್ ನಾಟ್ನ ತೊಗೋತಾ ಇದ್ದೀನಿ. ಒಂದು ಸಿಂಗಲ್ ನಾಟ್. ಈ ರೀತಿ ಸಿಂಗಲ್ ನಾಟ್ ತೊಗೊಂಡು ಥ್ರೆಡ್ನ ಎಳ್ಕೊಳ್ಳಿ. ಈ ರೀತಿ ಎಳ್ಕೊಂಡು ನಾವೇನು ಬೀಡ್ಸ್ನ ಆ್ಯಡ್ ಮಾಡಿದ್ವಲ್ಲ, ಬೀಡ್ಸ್ನ ಆ್ಯಡ್ ಮಾಡಿರೋ ಈ ಪೆಟಲ್ನ ಬಿಟ್ಟು 1 2 ಈ ಪೆಟಲ್ ಆದಮೇಲೆ ಈ 2 ಪೆಟಲ್ ಆದಮೇಲೆ ಇಲ್ಲಿ ಬರುತ್ತಲ್ಲ ಈ ಕಂಬಕ್ಕೆ ಈ ರೀತಿ ಇಲ್ಲಿ ಸಿಂಗಲ್ ಕ್ರೋಶ ತೊಗೊಂಡಿದ್ವಲ್ಲ ಈ ಕಂಬಕ್ಕೆ ಇಲ್ಲಿ ನೀಡಲ್ನ ಹಾಕಿ ಈ ಥ್ರೆಡ್ನ ಎಳ್ಕೋಬೇಕು. ಈ ರೀತಿ ಎಳ್ಕೊಂಡು ಒಂದು ಚೈನ್. ಈ ರೀತಿ ಡಿಸೈನ್ ಬರುತ್ತೆ ಪೆಟಲ್ಲು. ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಈ ರೀತಿ ಪೆಟಲ್ ಆದಮೇಲೆ 11 ಈ ರೀತಿ ಪೆಟಲ್ಸ್ನ ತೊಗೋಬೇಕು.
ಮೂರನೇ ಪೆಟಲ್ಗೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟು 2 ಚೈನ್ ತೊಗೊಂಡು ನೆಕ್ಸ್ಟ್ 2 ಚೈನ್ ಇದ್ದಲ್ಲಿ ಕಂಬ ತೊಗೋಬೇಕು ಪೆಟಲ್. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಟೋಟಲ್ 11 ಪೆಟಲ್ ಬರಬೇಕು. ನೆಕ್ಸ್ಟು ಪೆಟಲ್ ಆದಮೇಲೆ ಈ ರೀತಿ ಪೆಟಲ್ ತೊಗೊಂಡ್ಮೇಲೆ 1 2 3 ಥರ್ಡ್ ಪೆಟಲ್ಗೆ ಒಂದು ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ. 2 ಕಂಬ, 1 ಬೀಡು, 2 ಕಂಬ ತೊಗೊಂಡು ನೆಕ್ಸ್ಟು 4 5 6 7 8 9 10 11 11 ಪೆಟಲ್ ಬಂದಿದೆ. ನೆಕ್ಸ್ಟು ಈ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ ತಗೋತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆ ತೊಗೊಂಡು ಥ್ರೆಡ್ನ ಎಳೆದು ಈ ರೀತಿ ಇಟ್ಕೊಳ್ಳಿ. ನೆಕ್ಸ್ಟು ಈ ರೀತಿ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ಮೇಲೆ ಇದು ಬೀಡನ್ನ ಆ್ಯಡ್ ಮಾಡಿರೋ ಪೆಟಲ್ನ ಬಿಟ್ಟು 1 2 2 ಪೆಟಲ್ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆ ಬರುತ್ತಲ್ಲ, ಈ ಸಿಂಗಲ್ ಕ್ರೋಶೆ ಇಲ್ಲಿಗೆ ಪಿಂಕ್ ಸಿಂಗಲ್ ಕ್ರೋಶೆ ಮಧ್ಯೆ ನಾನು ಈ ರೀತಿ ನೀಡಲ್ನ ಹಾಕಿ ಈ ಥ್ರೆಡ್ನ ಎಳ್ಕೊಂಡು ಈ ರೀತಿ ಥ್ರೆಡ್ನ ಎಳ್ಕೊಂಡು ಒಂದು ಚೈನ್ ತಗೊಳ್ಳಿ. ನೆಕ್ಸ್ಟ್ ಚೈನ್ ತೊಗೊಂಡು ಇದೇ ರೀತಿ 11 ಪೆಟಲ್ ಟೋಟಲಾಗಿ 11 ಪೆಟಲ್ ಬರೋ ಥರ ಕಂಟಿನ್ಯೂ ಮಾಡಿಕೊಂಡು ನೆಕ್ಸ್ಟು ಜಾಯಿನ್ ಮಾಡ್ಕೋಬೇಕು ಫ್ಲವರ್ನ. ಈ ರೀತಿ ಫ್ಲವರ್ ಬರುತ್ತೆ. ಇದೇ ರೀತಿ ಫುಲ್ ಲೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ನೋಡಿ ಈ ರೀತಿ ಸಿಂಗಲ್ ನಾಟ್ ತೊಗೊಂಡು 1 2 2 ಚೈನ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಎಳೆದ್ರೆ ಲಾಕ್ ಆಗುತ್ತೆ. ನೆಕ್ಸ್ಟ್ ನಾವು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಈ ರೀತಿ ಟರ್ನ್ ಮಾಡಿಕೊಂಡು ಫ್ಯಾಬ್ರಿಕ್ ಗ್ಲೂನಿಂದ ಈ ರೀತಿ ಸ್ಟಿಕ್ ಮಾಡಿದರೆ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಇದೇ ರೀತಿ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲೇ ನಾವು ಲಾಕ್ ಮಾಡ್ಕೊಂಡ್ವಲ್ಲ ಫ್ಲವರ್ಗೆ, ಇಲ್ಲಿಗೆ ಕುಚ್ಚು ಕಟ್ಟಬೇಕು. ಇಲ್ಲಿ ಲಾಕ್ ಮಾಡ್ಕೊಂಡ್ವಲ್ಲ ಇಲ್ಲಿಗೆ ಕುಚ್ಚು ಬರುತ್ತೆ. ಈ ರೀತಿ ಡಿಸೈನ್ ಬರುತ್ತೆ. 6 ಪೆಟಲ್ ಬರುತ್ತೆ. ಇಲ್ಲಿ 5 ಪೆಟಲ್ ಬರುತ್ತೆ ಕೆಳಗಡೆ. ನೂರ 60 ಎಳೆ ಇದೆ ಇದು. ಇದನ್ನು ಕುಚ್ಚು ಹಾಕಿ ಈ ರೀತಿ ಡಬಲ್ ಮಾಡಿದರೆ ಮಧ್ಯದಲ್ಲಿ ಕುಚ್ಚು ಕಟ್ಟಿದ್ದೀನಿ. ಇವಾಗ ನೆಕ್ಸ್ಟು ಫ್ಯಾಬ್ರಿಕ್ ಗ್ಲೂನ ಇಲ್ಲಿ ಮೇಲ್ಗಡೆ ಇಲ್ಲಿಗೆ ನಾವು ಒಂಚೂರು ಈ ರೀತಿ ಹಾಕಿ ಈ ರೀತಿ ಸ್ಟಾರ್ ಬೀಡ್ಸ್ನ ಮಧ್ಯದಲ್ಲಿ ಸ್ಟಿಕ್ ಮಾಡಬೇಕು. ಇದೇ ರೀತಿ ಸ್ಟಿಕ್ ಮಾಡ್ಕೊಳ್ಳಿ. ಈ ರೀತಿ ಬೀಡ್ಸ್ನ ಸ್ಟಿಕ್ ಮಾಡಿ ಒಣಗೋಗಿ ಬಿಡಬೇಕು. ಈ ರೀತಿ ಡಿಸೈನ್ ಬರುತ್ತೆ. ಈ ಡಿಸೈನ್ಗೆ ನಾವು 1200 1500ವರೆಗೂ ಚಾರ್ಜ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.